ನಮಸ್ಕಾರ ರೀ. ನಾವ ಮಹೇಂದ್ರ H1R ಗಾಡಿ ತಗೊಂತ ಕಸ್ಟಮರ್ ಕಡೆ ಬಂದಿವಿ ಇವತ್ತ. ಅವ್ರನ್ನ ಕೇಳೋದ್ರಿ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಬಸರೆಡ್ಡಿ ರೆಡ್ಡಿಯಾರ್ ಅಂತ ಹೇಳಿ, ನಿಟಾಲಿ ಅವರು. ಕುಕ್ನೂರ್ ತಾಲೂಕು, ಕೊಪ್ಪಳ ಜಿಲ್ಲಾ. ನಮ್ಮ ರೈತಾಪಿ ಇದಕ್ಕ ಮಹೀಂದ್ರ 575 ಗಾಡಿ ತಗೊಂಡಿದ್ವಿ. ಆ ನಂತರ ಮೊದ್ಲಾಗಿನ ಮಹೀಂದ್ರಕ್ಕೂ ಈ ಮಹೀಂದ್ರಕ್ಕೂ ಭಾಳ ವ್ಯತ್ಯಾಸ ಐತಿ. ಗಾಡಿ ಚೆನ್ನಾಗಿಟ್ಟಾನ. ಆ ನಂತರ ಫ್ರಂಟ್ ವೀಲ್ ಆತು, ಆನತ್ ಎಕ್ಸೆಲ್ ಆತು, ಎಲ್ಲ ಕಟ್ ಎಕ್ಸೆಲ್ ಇಟ್ಟಾನ. ಚೆನ್ನಾಗೈತಿ ಗಾಡಿ. ಆನಂತರ ಬಾನಟ್ ಹೆವಿ ಇಟ್ಟಾನ. ಬಾನಟ್ ಚೆನ್ನಾಗಿಟ್ಟಾನ. ಆ ನಂತರ ಲೈಟಿಂಗ್ ಒಂದು ಅದು ಮೊದ್ಲಾಗಿಂದ ಇದಕ್ಕೆ ವರ್ಷನ್ಗೆ ಈ ವರ್ಷನ್ಗೆ ಚೇಂಜ್ ಐತಿ. ಚೆನ್ನಾಗೈತಿ ಲೈಟಿಂಗ್. ಏನು ನಾವು ನೈಟ್ ಏನು ವರ್ಕ್ ಮಾಡ್ಬೋದು ಭೂಮಿ ಒಳಗ, ಎಲ್ಲ ಏನ್ ಪ್ರಾಬ್ಲಮ್ ಇಲ್ಲ. ಆ ನಂತರ ಏನೈತಲ್ಲ ಈ ಬಾನಟ್, ಆ ನಂತರ ಕಟ್ ಎಕ್ಸೆಲ್ ಒಂದ್ ಇಟ್ಟಾನ. ಈ ಮೊದ್ಲಾಗಿನ ಗಾಡಿಗೆ ಲಾಂಗ್ ಬೇಕಾಕತ್ತು ಕಟ್ಟಾಕ. ಈಗೇನೈತಿಲ್ಲ ಇಲ್ಲೇ ಸ್ವಲ್ಪ ಜಾಗದಾಗ ನಾವು ಕಟ್ ಮಾಡ್ಕೋಬಹುದು. ಆ ನಂತರ ಏನೈತಿ ಕ್ಲಚ್ ಪ್ಲೇಟ್ ಇಂದ ಮೊದ್ಲಾಗಿಂದು ಏನೈತಿ ಚೇಂಜ್ ಇಟ್ಟಾನ. ಮೊದ್ಲಾಗ ಈಗ ಒಂದ್ 15-20 ದಿನ ವರ್ಕ್ ಮಾಡ್ತೀವಿ ನಾವು. ವರ್ಕ್ ಮಾಡಿ ನಿಲ್ಲಿಸ್ಬಿಡ್ತೀವಿ. ಒಳ್ಳೆ ಮತ್ತೆ 15-20 ದಿನ ವರ್ಕ್ ಇರಲ್ಲ. ಅದೇನಾಗತ್ತ ಒಳ್ಳೆ ಸ್ಟಾರ್ಟ್ ಮಾಡಕ್ ಹೋಗ್ತೀವಿ ಗಾಡಿನ. ಅದೇನೈತಿ ಟಚ್ ಪ್ಲೇಟ್ ನೀರ್ ಬೀಳಿ ಏನೇ ಬೀಳಿ ಅಂಟ್ಕೊಂಡ್ಬಿಟ್ಟಿರ್ತೈತಿ. ಅದಕ್ಕ ಒಂದು ಲಾಕ್ ಕೊಟ್ಟಾನ. ಆ ಲಾಕ್ ಹಾಕಿ ಇಟ್ಬಿಟ್ರೆ ನಾವು ಮತ್ತೆ ಮೊದ್ಲಾಗ ಹೆಂಗಿರ್ತ ಫ್ರೀ ಇರ್ತದ ಗಾಡಿ, ಅದ ತರನ ಇದಿರ್ತೈತಿ. ಅದು ಒಂದು ಸ್ಟೇರಿಂಗ್ನ ಅಗದಿ ಪವರ್ ಸ್ಟೇರಿಂಗ್ ಚೆನ್ನಾಗಿಟ್ಟಾನ. ಅದನ್ನ ಕಾರ್ ಹೊಡೆದಾಗ ಆಗತ್ತೆ. ಏನ್ ಟ್ರ್ಯಾಕ್ಟರ್ ಹೊಡೆದಂತ ಫೀಲಿಂಗ್ ಬರಲ್ಲ, ಕಾರ್ ಓಡಿಸ್ದಂಗ ಆಗತ್ತ. ಆ ನಂತರ ಏನೈತಿಲ್ಲ ಈ ಬೋಲ್ಟ್ನ ಸಿಸ್ಟಮ್ ಚೇಂಜ್ ಮಾಡ್ಯಾನ. ಬೋಲ್ಟ್ ಇಂದ ಆತು. ಆನಂತರ ಮಡ್ಗಾಡು ಚೆನ್ನಾಗಿಟ್ಟಾನ. ಅದ್ರದ್ದೇನು ಪ್ರಾಬ್ಲಮ್ ಏನಿಲ್ಲ. ಆ ನಂತರ ಈ ಹಿಂದ ಏನು ಪಟ್ಟಿ ಅದಾವಲ್ಲ, ಪಟ್ಟಿನ ಮೊದ್ಲಾಗಿಂದಕ ಈಗಿಂದಕ ವ್ಯತ್ಯಾಸ ಐತಿ. ಮೊದ್ಲಾಗಿಂತ ಹೆವಿ ಇಟ್ಟಾನ ಈ ಪಟ್ಟಿ ಚೆನ್ನಾಗೈತದ ಇದು. ಆ ನಂತರ ಗಾಡಿಯನ್ನ ಹೊಡ್ಯಾಕನ ಅಗದಿ ಮೊದ್ಲಾಗಿನ ಗಾಡಿಗೆ ಈಗಿನ ಗಾಡಿಗೆ ಪಿಕಪ್ ಹಂಗೈತಿ, ತಾಕತ್ತನ ಹಂಗೈತಿ. ಗಾಡಿ ಏನ್ ಚೆನ್ನಾಗೈತಿ, ಏನ್ ಪ್ರಾಬ್ಲಮ್ ಇಲ್ಲ. ಹಂಗಾಗಿ ಫಸ್ಟ್ ಗಾಡಿ ಕೊಪ್ಪಳ ಡಿಸ್ಟ್ರಿಕ್ಟ್ನಾಗ ಬುಕ್ಕಿಂಗ್ ನಮ್ದ 3 ತಿಂಗಳು ಬುಕ್ಕಿಂಗ್ ಫಸ್ಟ್ ನಾವ ತಗೊಂಡಿದ್ವಿ. ಹಂಗಾಗಿ ಗಾಡಿ ಬಗ್ಗೆ ಏನು ಕಂಪ್ಲೇಂಟ್ ಇಲ್ಲ, ಚಲೋ ಐತಿ ಗಾಡಿ. ಏನು ಎಷ್ಟು ದಿವಸ ಆಯ್ತ್ರಿ ಗಾಡಿ ತಗೊಂಡು? ಗಾಡಿ ತಗೊಂಡು ಈಗೊಂದು 3 ತಿಂಗಳು ಆತ್ ನೋಡ್ರಿ. 3-3.5 ತಿಂಗಳ. ಆಮೇಲೆ ಇದು ಯಾವ ಸೀರೀಸ್ ಒಳಗೆ ಬರುತ್ತೆ? ಯಾವ್ದು ಈ ಗಾಡಿ ಯಾವ ಸೀರೀಸ್ ಒಳಗೆ ಬರುತ್ತೆ? H1R ಒಳಗ್ರಿ ಯಾವ ಸೀರೀಸ್ ಒಳಗೆ? ಇದು 575 ಗಾಡಿ ಭೂಮಿಪುತ್ರ ಸೀರೀಸ್ ಒಳಗೆ ಇದು ಬರ್ತೈತಿ. ಭೂಮಿಪುತ್ರ ಇದ್ರೊಳಗೆ ನಾವು ಇದು ಮಾಡಿದ್ವಿ. ಒಂದು ಯಾವ ಕೆಲಸಕ್ಕೆ ಬಳಸ್ತೀರಿ ನೀವು ಗಾಡಿ ಹೆಸರು? ನಾವು ಜಾಸ್ತಿ ಫೀಲ್ಡ್ಗೆ ಬಳಸೋದು. ರೋಟರ್ವೇಟರ್ಗೆ ಅಗದಿ ಗಾಡಿ ಸೂಪರ್ ಐತಿ. ರೋಟರ್ವೇಟರ್ ಅಗದಿ ಮೊದ್ಲಾಗಿನ ಗಾಡಿಗೆ ಈ ಗಾಡಿಗೆ ಬಹಳ ನೀಟ್. ಭೂಮಿನೂ ಅಗದಿ ಸಣ್ಣ ಆಗತ್ತ, ನೀಟ್ ಆಗತ್ತ, ಅಗದಿ ಚೆನ್ನಾಗೈತಿ. ರೋಟರ್ವೇಟರ್ಗೆ ಹಾಕ್ರಿ, ಮಡಿಕಿಗೆ ಹಾಕ್ರಿ, ಟಿಲ್ಲರ್ ವರ್ಕ್ ಮಾಡ್ರಿ, ಯಾವ್ದೇ ವರ್ಕ್ ಮಾಡ್ರಿ, ನೀವು ಫೀಲ್ಡ್ಗೆ ಮಾತ್ರ 100% ಗಾಡಿ ಐತಿ. ಏನ್ ಪ್ರಾಬ್ಲಮ್ ಇಲ್ಲ. ಗಾಡಿ ಏನೈತಲ್ಲ ಗುಡ್ ಗಾಡಿ, ಅದ್ರ ಪ್ರಶ್ನೆನೇ ಇಲ್ಲ. ಅದಕ್ಕೆ ನಾವು ಮೊದ್ಲಾಗಾದ್ರೂ ಮಹೀಂದ್ರ ಇಟ್ಟಿವಿ. ಈ 3ನೇ ಗಾಡಿ ನಮ್ಮ ಹತ್ರ. ಮೊದ್ಲಾಗನು ಮಹೀಂದ್ರ ತಗೊಂಡಿವಿ, ಈಗನು ಮಹೀಂದ್ರ. ಈ 3rd ಗಾಡಿ ಈಗ ನಮ್ಮ ಹತ್ರ. ಫಸ್ಟ್ ಗೆ ಗಾಡಿ ಬಂದ್ಬಿಟ್ಲೆ ಬುಕ್ಕಿಂಗ್ ಆನ್ಲೈನ್ ಬುಕ್ ಮಾಡಿದ್ರೆ ನಾವ. ಗಾಡಿ ಚೆನ್ನಾಗೈತಿ, ಗಾಡಿ ಬಗ್ಗೆ ಏನ್ ಕಂಪ್ಲೇಂಟ್ ಇಲ್ಲ. ಮತ್ತೆ ಯಾರೇ ಬೇರೆದವ್ರು ನಿಮ್ ಊರಾಗ ತೋತ್ನಂದ್ರ ಅವ್ರಿಗೆ ಏನ ಗಾಡಿ ತಗೊಂತಂದ ರೈತರಿಗೆ ಎಲ್ಲಾ ರೀತಿಲಿದ್ದ ನಮ್ಮನ್ನ ಸಲಹೆ ಕೇಳ್ತಾರ. ನಾವ್ ಹೇಳಿವಿ ಎಲ್ಲರಿಗೆ ಗಾಡಿ ಮಾತ್ರ ಚೆನ್ನಾಗೈತಪ್ಪ. ಮೊದ್ಲಾಗಿನ ಗಾಡಿಗೆ ಈಗಿನ ಗಾಡಿಗೆ ಬಹಳ ವ್ಯತ್ಯಾಸ ಐತಿ. ಈಗ ಮೊದ್ಲಾಗ ಸೆಕೆಂಡ್ ಗೇರ್ನ್ಯಾಗ ನಾವು ಕೆಬ್ಬಣ ಕುಂಟಿ ಹೊಡಿತೀವಿ. ಕೆಬ್ಬಣ ಕುಂಟಿ ಅಂತೇಳಿ ನಮ್ಮಲ್ಲಿ ಬಯಲು ಸೀಮಾದಾಗ. ಮೊದ್ಲಾಗಿನ ಗಾಡಿ ಏನೈತಿ ಸ್ವಲ್ಪ ಬಹಳ ದಣಿಮೆ ಕೀಳ್ತೈತಿ. ಇದು ಗಾಡಿ ಏನಿಲ್ಲ, ಭಾರಿ ಪಿಕಪ್ ಐತಿ. ಗಾಡಿ ಇದು ಐತಿ, ಕೀಳ್ತೈತಿ, ಚೆನ್ನಾಗೈತಿ. ಅವ್ರಿಗೆ ಯಾರು ತಗೊಂಡಿದ್ರು ನಾವು ಅವ್ರು ನಮ್ಮ ಹತ್ರ ಸಲಹೆ ತಗೊಂಡ್ರೆ ನಾವ್ ಹೇಳ್ತೀವಿ. ಅದ್ರದ್ದೇನ್ ಪ್ರಾಬ್ಲಮ್ ಇಲ್ಲ. ನಮ್ಮೂರಲ್ಲಿ ತಗೋನಾರ ಅದಾರ, ಹೇಳ್ತೀವಿ ಅವ್ರಿಗೆಲ್ಲ ಹಿಂಗೈತಿ ಹಿಂಗಿಲ್ಲ ಅಂತೇಳಿ. ಬಂದ ಟ್ರಯಲ್ ನೋಡ್ಯಾರ ಗಾಡಿನ. ಟ್ರಯಲ್ ನೋಡ್ಯಾರ ರೈತರು ತಗೋನಾರ. ಸ್ವಲ್ಪ ಈ ವರ್ಷ ಮಳೆ ಒಂದಿಲ್ಲ, ಹಂಗಾಗಿ ಎಲ್ಲಾ ರೀತಿಲಿದ್ದ ಸ್ವಲ್ಪ ಸ್ಲೋ ಐತಿ. ಮುಂದೆ ಏನಿದ್ರು ತಗೋನಾಕ ಪ್ಲಾನ್ ಮಾಡ್ಕೊಂತಾರ ರೈತರು. ಇದ್ರ ಯಾವ ಫ್ಯೂಚರ್ ಇಷ್ಟ ಆಯ್ತು? ಇದ್ರ ಫೀಚರ್ ಅನ್ನಕ್ಕಿಂತ ಇಂಜನ್ ಸೂಪರ್ ಐತಿ ಇಂಜನ್. ಆ ನಂತರ ಬಾನಟ್ ಚೇಂಜ್ ಮಾಡ್ಯಾನ. ಆದ್ರ ಗಾಡಿ ಇದೇನು ರೂಟ್ರಿಗೆ ಮಾತ್ರ 100% ಗಾಡಿ. ರೂಟರ್ವೇಟರ್ ಬೆಸ್ಟ್ ಗಾಡಿ. ರೂಟರ್ ಹೊಡ್ಯಾಕಾತು, ಟಿಲ್ಲರ್ ಹೊಡ್ಯಾಕಾತು. ಫೀಚರ್ ಗಾಡಿ ಹೊಡ್ಯಾಕಂದ್ರ ಏನೈತಿ
ನಮ್ಗ ಟ್ರ್ಯಾಕ್ಟರ್ ಹೊಡಿತೀವಿ ಅನ್ನೋ ಫೀಲಿಂಗ್ ಬರಲ್ಲ. ಕಾರ್ ಓಡಿಸ್ತೀವಿ ಅನ್ನೋ ಫೀಲಿಂಗ್ ಇರ್ತೈತಿ. ಪವರ್ ಸ್ಟೇರಿಂಗ್ ಆತು, ಅಂದ್ರೆ ಕಟ್ ಎಕ್ಸೆಲ್ ಚೆನ್ನಾಗೈತಿ. ಮೈಲೇಜ್ ಕೂಡ ಚೆನ್ನಾಗೈತಿ ಗಾಡಿ, ಏನು ತೊಂದ್ರೆ ಇಲ್ಲ. 4 ಸಿಲಿಂಡರ್ ಇಂಜನ್, 4 ಸಿಲಿಂಡರ್ ಇಂಜನ್. ಮೊದ್ಲಾಗಿನ ಗಾಡಿಗೆ ಈ ಗಾಡಿಗೆ ಬಹಳ ವ್ಯತ್ಯಾಸ ಐತಿ. ಈ ಗಾಡಿ ತಗೋನ ಕಡ್ಡಿಲ್ಲ. 575 ಗಾಡಿ ಇದು ಬೆಸ್ಟ್ ಗಾಡಿ. ಬೆಸ್ಟ್ ಗಾಡಿ.